ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಶವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವೃಷಭ ರಾಶಿಯವರಿಗೆ ಹೇಗಿದೆ ನೋಡಿ. ನೂತನವಾದಂಥ ಸಂವತ್ಸರ ಆರಂಭ ಆಗ್ತಾ ಇದೆ. ಹಾಗಾಗಿ ವೃಷಭ ರಾಶಿಯವರು ಬಹಳ ಜನ ಕಾಯ್ತಾ ಇದ್ದೀರಿ, ಬಹಳ ಜನ ಸಬ್ಸ್ಕ್ರೈಬ್ ಮಾಡಿದಿರಿ. ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಈ ಒಂದು ಶ್ರೀ ವಿದ್ವಾನ್ ಮಂಜುನಾಥ್ ಭಟ್ ಹೇಳುವಂತಹ ಯೂಟ್ಯೂಬ್ ಚಾನಲು ಮೊನೆಟೈಸ್ ಆಗಿ ಚೆನ್ನಾಗಿ ನಡೀತಾ ಇದೆ. ಇನ್ನೂ ಕೂಡ ಸಹಾಯ ಸಹಕಾರ ಬಹಳ ಜನರದ್ದು ಬೇಕು. ಈ ವಿಶ್ವಾವಸು ಸಂವತ್ಸರ ಆರಂಭ ಆಗಿದೆ. ಇಂಥ ಸಮಯದಲ್ಲಿ ಇನ್ನೊಂದು ನಮ್ಮದೇ ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲ್ ಇದೆ. ಅದು ಪುನಃ ಹೇಳ್ತಾ ಇರ್ತೇನೆ, ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂಥೇಳಿ. ಆದರೆ ಯಾರೂ ಅಷ್ಟು ಗಮನಿಸುವುದಿಲ್ಲ. ಯಾಕಂದರೆ ಇಲ್ಲಿರುವಂಥವರು ಜ್ಯೋತಿಷ್ಯ ಮಿತ್ರರು ಬಹಳ ಜನ ಇದ್ದೀರಿ. ಆದರೆ ಶಾಸ್ತ್ರದ ಬಗ್ಗೆ ಇನ್ನೂ ಮಿಕ್ಕಿರುವಂಥದ್ದು 6 ಶಾಸ್ತ್ರದಲ್ಲಿ ಜ್ಯೋತಿಷಾಸ್ತ್ರ ಮಾತ್ರ ಇದು ಇನ್ನು ಮಿಕ್ಕಿರುವಂಥ 5 ಶಾಸ್ತ್ರದ ವಿಷಯಗಳು ಶಿಕ್ಷಾ, ಕಲ್ಪ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ್ಯ, ಕಲ್ಪ, ಹೀಗೆ ಷಟ್ಶಾಸ್ತ್ರಗಳಲ್ಲಿ ಮಿಕ್ಕಿರುವಂಥ ಶಾಸ್ತ್ರದ ಬಗ್ಗೆ, ಪುರಾಣದ ಬಗ್ಗೆ ಎಲ್ಲ ಅದನ್ನು ಹೇಳ್ತಾ ಇದ್ದೇನೆ. ನೀವು ಗಮನಿಸಿ, ಆದಷ್ಟು ಅದನ್ನು ನೋಡಿ ಅಂತೇಳಿ ಹೇಳ್ತಾ ನೋಡಿ. ಇದು ಯುಗಾದಿ ಭವಿಷ್ಯ. ಯುಗಾದಿ ಭವಿಷ್ಯ ಅಂದ ತಕ್ಷಣವೇ ನಮಗೆಲ್ಲ ನೂತನವಾದಂತಹ ವರ್ಷ ಆರಂಭವಾಗುತ್ತೆ. ವಿಶ್ವಾವಸು ಸಂವತ್ಸರ 30/3/2025 ಭಾನುವಾರದಂದು ನಮಗೆ ನೂತನ ಸಂವತ್ಸರ. ಹಾಗಾಗಿ ಇಂತಹ ಸಂವತ್ಸರ ಶುಭವನ್ನು ಉಂಟು ಮಾಡಲಿ, ಆದಷ್ಟು ಕಹಿಯನ್ನು ಕಡಿಮೆ ಮಾಡಲಿ, ಸಿಹಿಯೇ ಜಾಸ್ತಿ ಆಗಲಿ. ಯಾಕಂದರೆ ಎಲ್ಲರಿಗೂ ಕೂಡ ಖುಷಿ ಬೇಕಲ್ವ. ಖುಷಿ ಇದ್ದರೆ ಎಲ್ಲರೂ ಕೂಡ ಸಂತೋಷ ಪಡ್ತಾರೆ. ಕೃತಿಕಾ ನಕ್ಷತ್ರ 2, 3, 4ನೇ ಪಾದ, ರೋಹಿಣಿ ನಕ್ಷತ್ರ 1ರಿಂದ 4 ಪಾದ, ಮೃಗಶಿರಾ ನಕ್ಷತ್ರ 1, 2ನೇ ಪಾದ. ನೀವು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳನ್ನು ಕೂಡ ವಿಶೇಷವಾಗಿ ತಿಳಿಸ್ಕೊಳ್ಳಿಕ್ಕಿದ್ದೇನೆ. ವೃಷಭ ರಾಶಿಗೆ ನೋಡಿ, ಆದಾಯ ಖರ್ಚು ಹೇಗಿದೆಯಪ್ಪ ಅಂತಂದರೆ 11 ಆದಾಯ 5 ಖರ್ಚು ನೋಡಿ. ಹಾಗಾಗಿ ನಿಮಗೆ ಈ ಸಲ ಬಹಳ ಪ್ಲ್ಯಾನು ಬಹಳ ಸಕ್ಸಸ್ಫುಲ್ ಆಗುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಹಣ ಜಾಸ್ತಿ ಉಳಿಬಹುದು. ಖರ್ಚಿನ ಅಂಶ ಕಡಿಮೆ ಇದೆ. ಕಂದಾಯ ಫಲ ಏನಪ್ಪ ಅಂತಂದರೆ ಕಂದಾಯದಲ್ಲಿ ನಿಮಗೆ ಆದಾಯಗಳೇ ಜಾಸ್ತಿ ಇದೆ ವೃಷಭ ರಾಶಿಯವರಿಗೆ. ಹಾಗಾಗಿ ದುಡ್ಡನ್ನು ಜಾಸ್ತಿ ಕೂಡಿಡ್ತೀರಿ ಕಾಣುತ್ತದೆ ನೋಡಿ, ಒಳ್ಳೆಯದು. ಹಾಗೆ 0 ಆರೋಗ್ಯ, 4 ಅನಾರೋಗ್ಯ. ಹಾಗಾಗಿ ಸ್ವಲ್ಪ ಅನಾರೋಗ್ಯದ ಬಗ್ಗೆ ಸ್ವಲ್ಪ ಜಾಗೃತೆ ವಹಿಸ್ಕೊಳ್ಳಿ. ಅನಾರೋಗ್ಯ ಸ್ವಲ್ಪ ಕಿರಿಕಿರಿ ಕೊಡಬಹುದು ಅಂತೇಳಿ ಹೇಳ್ತೇನೆ. ಹಾಗೆ 4 ರಾಜಪೂಜೆ, 2 ರಾಜಕೋಪ. ರಾಜರ ಪೂಜೆ, ಸನ್ಮಾನಗಳು ಹೀಗೆಲ್ಲ ಒಳ್ಳೆಯದಾಗಬಹುದು. ನಿಮಗೆ ಏನು ಚಿಂತೆ ಮಾಡಬೇಕಾಗುವುದಿಲ್ಲ. 6 ಸುಖ, 3 ದುಃಖ. ಹಾಗಾಗಿ ವೃಷಭ ರಾಶಿಯವರು ಬಹಳ ಖುಷಿ ಪಡಬೇಕು. ನಿಮಗೆ ಸುಖ ಆಳುವಂಥದ್ದು ಈ ವರ್ಷದಲ್ಲಿ, ಈ ನೂತನ ಸಂವತ್ಸರದಲ್ಲಿ ಬಹಳ ಸುಖಗಳನ್ನು ಅನುಭವಿಸುವಂತಹ ಪ್ರಯತ್ನಗಳಾಗುತ್ತೆ. ಮತ್ತು ಅನಂತರದಲ್ಲಿ ಗುರುವು ಕೂಡ ಸದ್ಯಕ್ಕೆ ವೃಷಭ ರಾಶಿಯಲ್ಲಿ ಇರುವವರೆಗೆ ನಿಮಗೆ ಗುರು ಬಹಳ ಒಳ್ಳೆಯದೇ ಮಾಡ್ತಾನೆ, ರಾಶಿಯಲ್ಲಿರುವಂತಹ ಗುರು. ಅನಂತರದಲ್ಲೂ ಕೂಡ ಗುರು ಧನಸ್ಥಾನಕ್ಕೆ ಹೋದರೂ ಅಂತಹ ಏನು ಚಿಂತೆ ಪಡುವಂಥದ್ದಿಲ್ಲ ನಿಮಗೆ. ಮತ್ತು ಸದ್ಯಕ್ಕೆ 7.5 ಶನಿಯು ಕೂಡ ಅಂತಹ ತೀರ ಏನೋ ತೊಂದರೆಗಳನ್ನು, ತಾಪತ್ರಗಳನ್ನು ಕೂಡ 7.5 ಶನಿಯು ಉಂಟು ಮಾಡುವುದಿಲ್ಲ. ಶನಿಯಿಂದ ಬಹಳ ಪ್ರಬಲವಾದಂತಹ ಯೋಗಗಳು, ಭಾಗ್ಯಗಳೇ ನಿಮಗೆ ಸಿಗ್ತಾ ಇರ್ತದೆ. ಶನೀಶ್ವರನು ಕೂಡ ಸದ್ಯಕ್ಕೆ 7.5 ಶನಿ ಇಲ್ಲದೇ ಇರುವುದರಿಂದ ಅಂತಹ ತೀರ ಟೆನ್ಷನ್ನು, ತೀರ ಒತ್ತಡ, ತೀರ ಎಂಥದ್ದು ಬೇಡ ನಿಮಗೆ. ನೋಡಿ, ಗ್ರಹಸ್ಥಿತಿ ನೋಡ್ತಾ ಹೋದರೆ 14/5/2025 ಕೂಡ ಗುರು ನಿಮ್ಮ ರಾಶಿಯಲ್ಲೇ ಕೂತ್ಕೊಳ್ತಾನೆ. ಇದು ಬಹಳ ಒಳ್ಳೆಯದು. ರಾಶಿಯಲ್ಲಿ ಗುರು ಇದ್ದರೆ ಗುರುನ ದೇಹ ಪುಷ್ಟಿಶ್ಚ ಎಂಬುದಾಗಿ ಹೇಳಿದ್ದಾರೆ. ರಾಶಿಯಲ್ಲಿ ಗುರು ಇರೋವನು ಒಳ್ಳೆಯವನೇ. ಅನಂತರದಲ್ಲಿ ನೆಕ್ಸ್ಟು ನೋಡಿ 18/10/2025 ಕೂಡ ನಿಮಗೆ ಧನಸ್ಥಾನದಲ್ಲೇ ಕೂಡ ಗುರು ಕೂತ್ಕೊಳ್ತಾನೆ. ಅದು ಬಹಳ ಒಳ್ಳೆಯದು. ಹಾಗಾಗಿ ಗುರುವಿಂದ ನಿಮಗೆ ಬಹಳ ಶುಭವಾದಂಥ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಇನ್ನು 18/10/2025 ಮಿಥುನ ರಾಶಿಗೆ ಕರ್ಕ ರಾಶಿಗೆ ಹೋಗ್ತಾನೆ. ಕರ್ಕ ರಾಶಿಗೆ ಹೋದ ವಕ್ರವಾಗ್ತಾನೆ ಗುರು. ಆವಾಗ 10, 11, 12 ಒಂದು 3 ತಿಂಗಳ ಕಾಲ ಒಂಚೂರು ಜಾಗೃತ ವಹಿಸ್ಕೊಳ್ಳಿ. ಇದು ಸ್ವಲ್ಪ ಅಷ್ಟೊಂದು ಶುಭವಾದಂಥ ಫಲ ಅಲ್ಲ ಅಂತೇಳಿ ಹೇಳ್ತೇನೆ. ಗುರು ಕರ್ಕರಾಶಿಗೆ ಹೋದಾಗ ಚಿಂತೆ, ಟೆನ್ಷನ್ ಇವೆಲ್ಲ ನಿಮಗೆ ಬರುತ್ತದೆ. ಹಾಗಾಗಿ ಒಂದು ಚೂರು ಒತ್ತಿ ನಿಮ್ಮ ಸಮಾಧಾನದಿಂದ ಹೇಳಬೇಕು. ನಿಮಗೆ ಆ ಸಮಯದಲ್ಲಿ ಒಂಚೂರು ಜಾಗೃತ ವಹಿಸ್ಕೊಳ್ಳಿ ಅಂತ ಹೇಳ್ತೇನೆ. ಹೀಗೆ ಓವರಾಲಾಗಿ ಒಂದು ಹಂತಕ್ಕೆ ನೋಡ್ಲಿಕ್ಕೆ ಹೋದರೆ ಜಾಸ್ತಿ ಶುಭವಾದಂಥ ಫಲಗಳೇ ನಿಮಗೆ ಕಾಣುತ್ತದೆ. ಫಲಗಳು ಅಶುಭವಾದಂತಹ ಫಲಗಳು ಅಷ್ಟೊಂದಿಲ್ಲ. ಆದಷ್ಟು ವೃಷಭ ರಾಶಿಯವರು ಶುಭವಾದಂಥ ಫಲಗಳನ್ನೇ ಜಾಸ್ತಿಯಾಗಿ ನಿರೀಕ್ಷೆ ಮಾಡಬಹುದು. ಇನ್ನು ನೋಡಿ, ಈ ವರ್ಷದಲ್ಲಿ ವಿಶ್ವಾವಸು ಸಂವತ್ಸರದಲ್ಲಿ ರಾಜನಾಗಿ
ಸಸ್ಯಾಧಿಪತಿಯಾದಂತಹ ಗುರುವು, ಹಾಗಾಗಿ ಸಸ್ಯಗಳೆಲ್ಲ ಬಹಳ ಒಳ್ಳೆ ರೀತಿಯಾಗಿ ವೃದ್ಧಿಯಾಗುತ್ತೆ. ರವಿಯು ಕೂಡ ರಾಜನಾಗ್ತಾನೆ, ಚಂದ್ರನು ಮಂತ್ರಿಯಾಗ್ತಾನೆ, ಸೇನಾಧಿಪತಿಯಾಗಿ ರವಿ ಆಗ್ತಾನೆ, ಮೇಘಾಧಿಪತಿಯಾಗಿ ರವಿ ಆಗ್ತಾನೆ, ರಸಾಧಿಪತಿಯಾಗಿ ಶನಿ ಆಗ್ತಾನೆ, ನಿರಸಾಧಿಪತಿಯಾಗಿ ಬುಧನಾಗ್ತಾನೆ. ಹೀಗೆಲ್ಲ ಒಂದೊಂದು ಗ್ರಹಗಳು ಒಳ್ಳೆ ರೀತಿಯಾಗಿ, ಹಾಗಾಗಿ ಕೃಷಿ ಕ್ಷೇತ್ರಗಳು ಕೂಡ ಈ ವರ್ಷದಲ್ಲಿ ಒಳ್ಳೆ ರೀತಿಯಾಗಿ ಬೆಳೆಗಳನ್ನು ಕೊಡುವಂಥ ಸಾಧ್ಯತೆಗಳಿದೆ ನಿಮ್ಗೆ. ಹಾಗಾಗಿ ಈ ಒಂದು ಹಂತಕ್ಕೆ ಹೆಚ್ಚಿನದಾದಂಥ ಲಾಭಾಂಶಗಳ ಕಡೆಗೆ ವೃಷಭ ರಾಶಿಯವರು ಹೋಗುವಂಥ ಸಾಧ್ಯತೆಗಳೇ ಇದೆ. ಈ ಒಂದು ಯುಗಾದಿ ಫಲ ನಿಮಗೆ ಬುಧವಾರ, ಶುಕ್ರವಾರ, ಶನಿವಾರ ಒಳ್ಳೊಳ್ಳೆ ಕೆಲಸಗಳನ್ನು ಆರಂಭ ಮಾಡಿ ಬಿಡಬೇಡಿ. ಈ ವರ್ಷದಲ್ಲಿ ನಿಮ್ಗೆ ಹೆಚ್ಚಿನದಾದಂಥ ಶುಭವಾದಂಥ ಫಲಗಳನ್ನು ಅನುಭವಿಸುವಂಥ ಸಾಧ್ಯತೆಗಳಾಗುತ್ತೆ. ಮತ್ತು ಶುಭವಾದಂಥ ಬಣ್ಣ ಬಿಳಿ, ಹಳದಿ ಮತ್ತು ಕಪ್ಪು ಇವು ಕೂಡ ನಿಮ್ಗೆ ಶುಭವಾಗುತ್ತೆ ಅಂತ ಹೇಳ್ತೇನೆ. ಯಾಕಂದರೆ ಬಿಳಿ ನಿಮಗೆ ರಾಶ್ಯಾಧಿಪತಿ ಶುಕ್ರನ ಬಣ್ಣ, ಶುಕ್ರನ ಬಣ್ಣ ಬಿಳಿ ಆದದ್ರಿಂದ ಬಿಳಿಯಾಗೇ ನಿಮ್ಗೆ ಹೆಚ್ಚಿನದಾದಂಥ ಫಲಗಳನ್ನು ನೀವು ಅನುಭವಿಸುವಂಥ ಯೋಗವಾಗುತ್ತೆ. ಇನ್ನು ನೋಡಿ, ಗುರುವು ವೃಷಭ ರಾಶಿಯಲ್ಲಿ ಸಂಚಾರ ಮಾಡುವಾಗ ರಾಶಿಯಲ್ಲಿರುವಂತಹ ಗುರು ಒಂದು ಹಂತಕ್ಕೆ ಬಹಳ ರೀತಿಯಾದಂಥ ಶುಭವನ್ನು ಅನುಕೂಲ ಮಾಡ್ತಾನೆ. ಮತ್ತು ರಾಹು ಮತ್ತು ಕೇತು ಸ್ವಲ್ಪ ಒಂಚೂರು ಚೇಂಜಸ್ ಆಗುತ್ತೆ. 18/5/2025 ಏಕಾದಶದಲ್ಲಿರುವಂತಹ ರಾಹು ದಶಮ ಸ್ಥಾನಕ್ಕೂ ಕೂಡ ಬರ್ತಾನೆ, ವಕ್ರವಾದಂಥ ಒಂದು ಸ್ಥಿತಿಗೆ ಬರ್ತಾನೆ. ವಕ್ರವಾದಂಥ ಒಂದು ಸ್ಥಿತಿಗೆ ಬಂದಾಗ ಸ್ವಲ್ಪ ಏರುಪೇರು, ಚಿಂತೆ, ಟೆನ್ಷನ್ ಇವೆಲ್ಲ ನಿಮಗೆ ಆಗುತ್ತೆ, ಆಗೋದಿಲ್ಲ ಅಂತೇನಿಲ್ಲ. ಹಾಗಾಗಿ ಏನೇನು ಆಗಬಹುದು ಈ ಒಂದು ನೂತನವಾದಂಥ ಸಂವತ್ಸರದಲ್ಲಿ ಅಂತಂದರೆ, ಶಾರೀರಿಕವಾಗಿ ದೃಢವಾಗ್ತೀರಿ. ಶಾರೀರಿಕವಾಗಿ ಏನೋ ಚಿಂತೆ ಮಾಡುವಂಥದ್ದು ಬೇಡ. ಶಾರೀರಿಕವಾಗಿ ಸಣ್ಣ ಪುಟ್ಟ ಏನೋ ತೊಂದರೆಗಳಿರಬಹುದೇ ಬಿಟ್ಟರೆ ಮೇಜರಾದಂಥ ಸಮಸ್ಯೆಗಳು, ಮೇಜರಾದಂಥ ಕಿರಿಕಿರಿಗಳು ನಿಮಗೆ ಈ ಒಂದು ವರ್ಷದಲ್ಲಿ ಕಾಣಿಸೋದಿಲ್ಲ. ಹಾಗಾಗಿ ನೀವು ಮುಂದುವರಿರಿ, ಧೈರ್ಯದಿಂದ ಮುಂದುವರಿಲಿ, ಕಡ್ಡಿಲ್ಲ. ಇನ್ನು ಆರೋಗ್ಯ ಸ್ಥಾನದಲ್ಲಿ ಏನೋ ಸಣ್ಣ ಪುಟ್ಟ ಕೆಮ್ಮು, ನೆಗಡಿ, ಶೀತ ಇವೆಲ್ಲ ಸ್ವಾಭಾವಿಕವಾಗಿ ಬರುತ್ತೆ, ಯಾರಿಗೂ ಬರಬಾರದು ಅಂತೇನಿಲ್ಲ. ಆದರೆ ಅಂಥ ಮೇಜರಾಗಿ ಆಪರೇಷನ್ನೋ ಕಿರಿಕಿರಿಗಳೋ ಏನೋ ಬರುವಂಥ ಸಾಧ್ಯತೆಗಳಿಲ್ಲ. ಹಾಗಾಗಿ ನೀವು ಚೂರು ಜಾಗ್ರತೆ ವಹಿಸ್ಕೊಂಡು ಪ್ರಯತ್ನಗಳನ್ನು ಮಾಡ್ತಾ ಬನ್ನಿ. ಇನ್ನು ಆತ್ಮಸ್ಥೈರ್ಯ ಕೊಡುವಂತಹ ಗ್ರಹ ಯಾರು? ರವಿ. ನಿಮ್ಗೆ ಆತ್ಮಸ್ಥೈರ್ಯ ಆಲ್ರೆಡಿ ಇದೆ, ರಾಶಿಯಲ್ಲೇ ಗುರು ಕೂತಿದ್ದಾನೆ, ಆತ್ಮಸ್ಥೈರ್ಯ ಇದೆ, ಮುನ್ನುಗ್ಗಿ. ಯಾಕಂದರೆ ನಿಮಗೆ ಧನಾಧಿಪತಿಯಾದಂತಹ ಗುರುವು ನಿಮಗೆ ಹೆಚ್ಚಿನದಾದಂಥ ಲಾಭ ಕೊಡಲಿಕ್ಕಿದ್ದಾನೆ. ರಾಶಿಯಲ್ಲಿದ್ದರೂ ಗುರು ಪರವಾಗಿಲ್ಲ, ರಾಶಿಯಿಂದ 2ನೇ ರಾಶಿಗೆ ಹೋದರೂ ಗುರು ಕೂಡ ಪರವಾಗಿಲ್ಲ ನಿಮ್ಗೆ. ಹಾಗಾಗಿ ಸದ್ಯಕ್ಕೆ ಹಣಕಾಸಿಗೇನು ಚಿಂತೆ ಮಾಡೋದಿಲ್ಲ. ಒಂದು 10-12 ಶುಭವಾದಂಥ ಫಲಗಳನ್ನು ಹಣಕಾಸಲ್ಲಿ ಏನೋ ಇನ್ವೆಸ್ಟ್ಮೆಂಟ್ ಮಾಡೋದು, ಹಣ ಬರುವಂಥದ್ದು. ಹಾಗಾಗಿ ಬಹಳ ಒಳ್ಳೆ ರೀತಿಯಾದಂಥ ಫಲಗಳನ್ನೇ ನಿರೀಕ್ಷೆ ಮಾಡಬೇಕು ಯುಗಾದಿಂದ. ನೀವು ಯಾರ್ಯಾರು ಕೋರ್ಟು ಕಚೇರಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ರು ಅಲ್ಲಿ ಒಳ್ಳೆ ರೀತಿ ಫಲ ಆಗುವಂಥದ್ದು, ಮತ್ತು ಸಿನಿಮಾ ರಂಗದಲ್ಲಿರುವಂಥವ್ರು ಹೆಚ್ಚಿನದಾದಂಥ ಫಲ ಆಗುವಂಥದ್ದು, ಮತ್ತು ಇದ್ದಕ್ಕಿಂತ ಹಾಗೆ ಯಾವುದೋ ಮಾಧ್ಯಮ ಕ್ಷೇತ್ರದಲ್ಲಿ ಅವಕಾಶ ಸಿಕ್ಕಿಬಿಡುತ್ತಪ್ಪ, ನಿಮಗೆ ಪ್ರಯತ್ನ ಮಾಡ್ತಾ ಇರ್ತೀರಿ, ಆ ರಂಗದಲ್ಲಿ ಅವಕಾಶಗಳು ಸಿಕ್ಕಿಬಿಡುತ್ತೆ. ಎಷ್ಟೋ ಜನಕ್ಕೆ ಅವಕಾಶಗಳೇ ಸಿಗೋದಿಲ್ಲ, ಬಹಳ ಕಷ್ಟಪಡ್ತಾರೆ ಜೀವನದಲ್ಲಿ. ಒಂದು ಅವಕಾಶ ಸಿಕ್ಕಿದ್ರೆ ಸಾಕು ನನಗೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ. ಹಾಗೆ ನೀವು ಇವಾಗ ಅವಕಾಶ ನೀವಿದ್ದಲ್ಲಿ ಅದು ಬರ್ತಾ ಇದೆ ಅವಕಾಶಗಳೆಲ್ಲ. ಹಾಗಾಗಿ ನೀವೇನು ಹುಡುಕಬೇಕಾದಂಥದ್ದಿಲ್ಲ. ಹಾಗಾಗಿ ಸ್ಥಿರವಾದಂಥ ಸಂಪತ್ತನ್ನು ಉಳಿಸ್ತೀರಿ, ಅದ್ರ ಜೊತೆಗೆ ಬೆಳೆಸ್ತೀರಿ, ಬೆಳೆಯುವ ಹಾಗೆ ಮಾಡ್ತೀರಿ. ಇದು ಬಹಳ ಮುಖ್ಯವಾದಂಥದ್ದು. ಈ ವರ್ಷದಲ್ಲಿ ನಿಮಗೆ ಸಂಪತ್ತು ಬರುವಂಥದ್ದು ಒಳ್ಳೆಯದು, ಉಳಿಸುವಂಥದ್ದು ಇನ್ನೂ ಒಳ್ಳೆಯದು, ಅದನ್ನು ಬೆಳೆಸುವಂಥದ್ದು ಒಳ್ಳೆಯದು ಅಲ್ವಾ. ಹಾಗೆ ಖರ್ಚು ಮಾಡ್ತೀರಾ ಅಂತ ಕೇಳಲಿಕ್ಕೆ ಹೋದರೆ ಖರ್ಚು ಕಡಿಮೆ ಮಾಡ್ತೀರಿ ಅಂತೇಳಿ ಹೇಳಬೇಕು. ಮತ್ತು ಶಾಶ್ವತವಾದಂಥ ಒಂದು ಕೆಲಸ ಅಥವಾ ಒಂದು ಸ್ಥಿರವಾದಂತಹ ಒಂದು ಗೃಹ ಕೃತ್ಯಗಳು ಈ ಒಂದು ನೂತನವಾದಂಥ ಸಂವತ್ಸರದಲ್ಲಿ ಆಗಬಹುದು. ನಿಮಗೆ ಎಷ್ಟೋ ವರ್ಷ ನಿಮಗೆ ಕಷ್ಟಪಟ್ಟರೆ ಒಂದಾದರೆ ಒಂದಾಗಲಿಲ್ಲ. ವೃಷಭ ರಾಶಿಯವರು ಲೀಡರ್ಶಿಪ್ ವಹಿಸುವಂತಹ ಜನ ನೀವೇನು ಕಡಿಮೆ ಜನ ಅಲ್ಲ. ಆದರೂ ಕೂಡ ಎಷ್ಟೋ ಒಂದು ಜೀವನದಲ್ಲಿ ವರ್ಷದಲ್ಲಿ ಫಲಗಳು ಆಗದೇ ಇರುವಂತಹ ವ್ಯಕ್ತಿಗಳು ಈ ಒಂದು ನೂತನವಾದಂಥ ಸಂವತ್ಸರದಲ್ಲೆಲ್ಲ ಆದರೂ ಕೂಡ ಒಂದು ಒಳ್ಳೆಯ ಫಲಗಳನ್ನು ಪಡೆಯುವಂಥ ಯೋಗಗಳು, ಭಾಗ್ಯಗಳಿದೆ. ಏನೂ ವರಿ ಮಾಡ್ಕೊಂಡು ಚಿಂತೆ ಮಾಡೋದು ಬೇಡ. ಆ ಒಳ್ಳೆಯ ಫಲಗಳನ್ನು ಭಗವಂತ ನೀಡ್ತಾನೆ. ಮತ್ತು ಶಾಶ್ವತವಾದಂಥ ಸ್ಥಾನಮಾನಗಳು ಸಿಗ್ತದೆ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಕೆಲಸ ಪರ್ಮನೆಂಟ್ ಆಗೋದಿಲ್ಲ, ಸ್ಥಾನಮಾನಗಳು ಸರಿಯಾಗಿ ಸಿಗೋದಿಲ್ಲ, ಅಥವಾ ಎಲ್ಲೋ ಒಂದು ಕಡೆ ಹೋಗ್ತೇನೆ ಮಾಡ್ತೇನೆ ಅಂದ್ಕೊಳ್ತೇವೆ. ಆದರೆ ಈ ಸಮಯದಲ್ಲಿ ಸರಿಯಾದಂಥ ಸ್ಥಾನಮಾನಗಳು ಸಿಕ್ಕಿ ಗಟ್ಟಿಯಾಗಿ ಒಂದು ಕಡೆ ಕೂತ್ಕೊಳ್ತೀರಿ. ಯಾಕಂದರೆ ಗಟ್ಟಿಯಾಗಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ವೃಷಭ ರಾಶಿಯವರಿಗೆ. ವೃಷಭ ಅಂತಂದರೆ ಎತ್ತು ಒಡ್ತಾ ಇರ್ತೀರಿ, ಅಲ್ಲಿ ಹೋಗ್ತೀರಿ ಇಲ್ಲಿ ಹೋಗ್ತೀರಿ, ಆ ಕೆಲಸ ಈ ಕೆಲಸ ಮಾಡ್ತೀರಿ. ಆದರೆ ಈ ವರ್ಷದಲ್ಲಿ ಹಂಗಿಲ್ಲ. ಒಂದು ಸ್ಥಾನಮಾನಗಳು ಗಟ್ಟಿಯಾಗಿ ಗೌರವಗಳನ್ನು ಪಡೀತೀರಿ. ಎಲ್ಲೋ ಒಂದು ಅಧಿಕಾರಕ್ಕೆ ಹೋಗಿ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ, ಆದರೆ ಉಳಿದಿಲ್ಲ ಅಂದರೆ ಏನು ಪ್ರಯೋಜನ? ಅಥವಾ 1-2 ಸೀಟಿಂದ ಕೆಳಗಡೆ ಬಿದ್ದರೆ ಏನು ಪ್ರಯೋಜನ? ಮತ ಸಿಗಬೇಕು ಅಂತಂದರೆ ವಿರುದ್ಧವಾದಂಥವನಿಗಿಂತ 1 ಮತ 2 ಮತ ಜಾಸ್ತಿ ಬೀಳಬೇಕು. ಈಕ್ವಲ್ ಆಗಲಿಕ್ಕಿಲ್ಲ, ಕಡಿಮೆ ಆದ್ರೆ ನನಗೆ ಹೋಯ್ತಲ್ವ, ಅಷ್ಟೆಲ್ಲ ಮಾಡಿದ್ದೆ. ಹಾಗಾಗಿ ಸ್ಥಾನಮಾನಗಳು ಗೌರವಗಳು ಕೂಡ ಜಾಸ್ತಿ ಸಿಕ್ಕಿ ಮನಸ್ಸಿಗೆ ಬಹಳ ಖುಷಿ ಪಡ್ತೀರಿ. ಯಾಕಂದರೆ ಯಾವುದೋ ಒಂದು ಹುದ್ದೆಯೋ ಆಸೆಯೋ ಇರುತ್ತೆ ಜಾಸ್ತಿ. ಈ ಒಂದು ವೃಷಭ ರಾಶಿಯವರು ಗೌರ್ಮೆಂಟ್ ಕೆಲಸವೋ ಅಥವಾ ದೊಡ್ಡ ದೊಡ್ಡ ಸಂಸ್ಥೆ ನಡೆಸ್ತಾ ಇದ್ದಂಥ ವ್ಯಕ್ತಿಗಳು ಅಥವಾ ಆದಷ್ಟು ಕಲೆ ಸಾಹಿತ್ಯದಲ್ಲಿರುವಂಥ ವ್ಯಕ್ತಿಗಳು ಬಹಳ ಜನ ಇರ್ತೀರಿ ನೀವು. ಹಾಗಾಗಿ ಇಂತಹ ವ್ಯಕ್ತಿಗಳು ಹೆಚ್ಚಿನದಾದಂಥ ಫಲಗಳನ್ನು ಒಳ್ಳೆ ರೀತಿಯಾಗಿ ನೀವು ಕೊಡ್ತಾ ಬರ್ತೀರಿ. ಅದಕ್ಕೇನು ನೀವು ವರಿ ಮಾಡುವಂಥದ್ದು ಬೇಡ.
ಇನ್ನು ಯಾರಿಂದ ಸೋದರರಿಂದ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ, ಸೋದರಿಂದ ಏನಾದರೂ ಚಿಂತೆ ಇದ್ದರೆ ಆ ಚಿಂತೆಯ ಸಮಸ್ಯೆಗಳೆಲ್ಲ ದೂರ ಆಗುವಂಥ ಸಮಯ. ಹಾಗಾಗಿ ನೀವೇನು ವರಿ ಮಾಡೋದು ಬೇಡ. ಆ ಸೋದರರ ಸ್ಥಾನ, ಸೋದರರ ಸಂಬಂಧಗಳು ಅನುಕೂಲವಾಗುತ್ತೆ. ಇದು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು. ಸೋದರರಿಂದ ಏನೋ ಕಿರಿಕಿರಿ ಆಗಿದೆ, ಸಮಸ್ಯೆ ಆಗಿದೆ ನಿಜ, ಆದರೆ ಆ ಸಮಸ್ಯೆ ಚಿಂತೆ ಎಲ್ಲ ದೂರ ಆಗ್ತದೆ. ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೂಡ ಅನುಭವಿಸ್ತೀರಿ ಅಂತೇಳಿ ಹೇಳಬಹುದು. ಮತ್ತು ವಾಹನದಲ್ಲಿ ಯಾವುದೋ ಒಂದು ಹಳೆ ವಾಹನ ಮಾರಾಟ ಮಾಡಿ ಹೊಸ ವಾಹನ ಕೊಡಬೇಕು, ನೂತನವಾದಂಥ ಸಂವತ್ಸರ ಆರಂಭ ಆಗಿದೆ, ಯಾವುದೋ ಒಂದು ಕನಸಿನ ಮನೆಯೋ, ಕನಸಿನ ವಾಹನವೋ, ಕನಸಿನ ಕೆಲಸವೋ ಇರುತ್ತೆ ಅಂತ ಇಟ್ಕೊಳ್ಳಿ ನೀವು. ಯಾಕಂದರೆ ಎಷ್ಟೋ ಜನ ಕನಸನ್ನು ಕಾಳ್ತಾರೆ. ಆ ಕನಸು ಕೆಲವು ಜನರದು ನನಸಾಗತ್ತೆ, ಕೆಲವು ಇರುಳು ಕನಸಾಗಿರುತ್ತೆ, ನನಸಾಗುವುದಿಲ್ಲ. ಆದರೆ ಈ ವರ್ಷದಲ್ಲಿ ನೀವು ಕಂಡಂತಹ ಕನಸು ನನಸಾಗುವಂಥ ಸಾಧ್ಯತೆಗಳು ಬಹಳ ಮಟ್ಟಿಗಿದೆ. ಚಿಂತೆ ಮಾಡಬೇಡಿ ನೀವು, ಕನಸು ನನಸಾಗತ್ತೆ. ಅನಂತರದಲ್ಲಿ ಸುಖಸ್ಥಾನಾಧಿಪತಿಯಾದಂತಹ ಚಂದ್ರ ಅಥವಾ ಗುರುವು ಸುಖವನ್ನು ಅನುಗ್ರಹ ಮಾಡ್ತಾರೆ. ಗುರು ಯಾವತ್ತಿಗೂ ಕೊಟ್ಟರೆ ಒಂದು ಶಾಶ್ವತವಾದಂಥ ಅವಕಾಶಗಳನ್ನು ಕೊಡ್ತಾನೆ. ಹಾಗಾಗಿ ಧಾರ್ಮಿಕ ಕ್ಷೇತ್ರದಲ್ಲಿದ್ದಂತಹ ವ್ಯಕ್ತಿಗಳಿರಬಹುದು, ಅಥವಾ ಏನೋ ಒಂದು ಮಾಧ್ಯಮ ಕ್ಷೇತ್ರ ನಡೆಸ್ತಾ ಇರುವಂಥ ವ್ಯಕ್ತಿಗಳು, ಇಂಡಸ್ಟ್ರಿ ನಡೆಸ್ತಾ ಇರುವಂಥ ವ್ಯಕ್ತಿಗಳಿಗೆ ಇನ್ನಷ್ಟು ಹುಮ್ಮಸ್ಸು ಬರುತ್ತೆ, ಇನ್ನಷ್ಟು ಶಕ್ತಿ ಬರುತ್ತೆ, ಇನ್ನಷ್ಟು ಸಾಮರ್ಥ್ಯ ಬರುತ್ತೆ. ನಿಮಗೆ ಇನ್ನೂ ಚೆನ್ನಾಗಿ ಮಾಡೋಣ, ಇನ್ನೂ ಚೆನ್ನಾಗಿ ಬೆಳೆಸೋಣ ಹೇಳುವಂಥದ್ದು ಬರುತ್ತೆ. 10 ಕೆಲಸಗಳನ್ನು ಮಾಡ್ತಾ ಇದ್ರಿ, 11 ಕೆಲಸ ಮಾಡೋಣ, ಇನ್ನೂ ಎಂಪ್ಲಾಯ್ಸ್ ಇಟ್ಕೊಳ್ಳೋಣ ಹೇಳುವಂತಹ ಮನಸ್ಥಿತಿ ಎಲ್ಲ ಬರುತ್ತೆ. ಇದು ಬಹಳ ಒಳ್ಳೆಯದಾದಂಥದ್ದು. ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಬಹಳ ಒಳ್ಳೆಯದು ಅಂತ ಹೇಳ್ತೇನೆ ಈ ವರ್ಷ. ನಿಮಗೆ ನಾನು ಭೂಮಿ ಖರೀದಿ ಮಾಡುವಂಥದ್ದು ಅಂತಹ ವ್ಯಕ್ತಿಗಳಿದ್ದರೆ, ಮತ್ತು ರಿಯಲ್ ಎಸ್ಟೇಟ್ ವ್ಯಾಪಾರ ವ್ಯವಹಾರದಲ್ಲಿ ಏನೋ ಒಂದು ಒಳ್ಳೆಯದು ಮಾಡುವಂಥದ್ದಿದ್ರೆ ಇದೆಲ್ಲ ಬಹಳ ಒಳ್ಳೆಯದಾದಂಥದ್ದು ಅಂತೇಳಿ ಹೇಳ್ತೇನೆ. ಹಾಗಾಗಿ ರಿಯಲ್ ಎಸ್ಟೇಟ್ ಉದ್ಯಮಿಗಳಿದ್ದರೆ ಬಹಳ ಒಳ್ಳೆಯದು, ಅನುಕೂಲಕರವಾದಂಥದ್ದು ಆಗುತ್ತೆ. ಏನು ನೀವು ತಲೆ ಕೆಡಿಸ್ಕೊಳ್ಳುವಂತಹ ಚಿಂತೆ ಬೇಡ. ಅನಂತರದಲ್ಲಿ ಪೂರ್ವ ಪುಣ್ಯದಲ್ಲಿ ಮಾಡಿದಂತಹ ಕೆಲಸಗಳು, ಒಂದು ಯಾರಿಗೂ ಉಪಕಾರ ಮಾಡಿರುವಂಥದ್ದು ಇರಬಹುದು, ಅಥವಾ ಇನ್ನೊಂದು ಯಾರಿಗೂ ಕೊಟ್ಟಂಥ ಹಣ ಇರಬಹುದು, ಅದು ವಾಪಸ್ ಬರುತ್ತೆ. ನೋಡಿ ಈ ಸಮಯ ಹೆಂಗಿದೆ ಕೇಳಿದ್ರೆ ನಿಮಗೆ ಚಿನ್ನದಂತಹ ಸಮಯ. ನಮ್ಮಲ್ಲಿ ಪಂಚಮಹಾಪುರುಷ ಯೋಗಗಳು ಅಂತ ಬರುತ್ತೆ ಜ್ಯೋತಿಷ್ಯದಲ್ಲಿ. ಹಾಗಾಗಿ ಅದೆಲ್ಲ ಶುಭ ರಾಜಯೋಗ ಕೊಡುವಂತಹದ್ದು. ಯಾವಾಗ ಜಾತಕ ನೋಡುವಾಗ ಅಂತಹ ಯೋಗಗಳೇ ಎಲ್ಲೋ ಒಂದು ಹಂತಕ್ಕೆ ಗುರುವಿಂದ ರಾಹುವಿಂದೆಲ್ಲ ಉಂಟಾಗ್ತದೆ ನಿಮಗೆ. ಹಾಗಾಗಿ ಶುಭವಾದಂತಹ ರಾಜಯೋಗಗಳ ಒಂದು ಪ್ರಸಾದವೇ ಸಿಗ್ತದೆ, ಒಳ್ಳೆ ರೀತಿಯಾಗುತ್ತೆ. ಸಂತಾನಾದಿಗಳನ್ನು ಕೂಡ ಭಗವಂತ ಅನುಗ್ರಹಿಸ್ತಾನೆ. ನೋಡಿ ಯಾವಾಗ ಅಂತಂದರೆ ಗುರು ರಾಶಿಯಲ್ಲಿರ್ತಾನೆ, ಒಳ್ಳೆಯದು. ಹಾಗೆ ಅಕ್ಟೋಬರ್ ಒಳಗಡೆ ಎಲ್ಲ ಒಂದು ಪ್ಲ್ಯಾನ್ ಮಾಡಿಕೊಳ್ಳಿ, ವಿವಾಹ, ಅದರ ಜೊತೆಗೆ ಸಂತಾನಾದಿಗಳಾಗಬೇಕು ಅಂತಂದರೆ, ಅನಂತರದಲ್ಲಿ ಪ್ರಯಾಣ ಆಗಬೇಕು ಅಂತಂದರೆ 18/5 ನಂತರದಲ್ಲಿ ಬಹಳ ಒಳ್ಳೆಯದು. ರಾಹು ನಿಮಗೆ ಪ್ರಯಾಣ ಮಾಡುವಂಥ ಯೋಗಗಳನ್ನು ಕೂಡ ಕೊಡ್ತಾನೆ. ರಾಹು ನಿಮ್ಮನ್ನು ಎಲ್ಲೋ ಒಂದು ಕಡೆಗೆ ಕರ್ಕೊಂಡು ಹೋಗ್ತಾನೆ. ಹಾಗಾಗಿ ವಿದೇಶದಿಂದನೂ ಕೂಡ ಹಣ ಬರುವಂಥ ಸಾಧ್ಯತೆಗಳಿದೆ. ವಿದೇಶದಿಂದ ಹಣ ಬರುವಂಥದ್ದು, ವಿದೇಶದಿಂದ ಖುಷಿಯಾಗುವಂಥದ್ದು, ಎಲ್ಲೋ ಒಂದು ಕಡೆಗೆ ಆನ್ಲೈನ್ ಕೆಲಸ ಮಾಡ್ತಾ ಇರ್ತೀರಿ ನೀವು. ಯಾಕಂದರೆ ಇವತ್ತು ಸಮಯಕ್ಕೆ ಬುದ್ಧಿಗೆ ಬಹಳ ಸಾಮರ್ಥ್ಯ. ಸಮಯ ಕಳೆದು ಹೋದರೆ ಹೋಯ್ತದೆ. ಬುದ್ಧಿಗೆ ತುಂಬ ಸೂಕ್ಷ್ಮವಾದಂಥ ಬುದ್ಧಿ ಇದ್ದರೆ ಬಹಳ ಒಳ್ಳೆಯದು. ಹಾಗಾಗಿ ಸೂಕ್ಷ್ಮವಾದಂಥ ಬುದ್ಧಿ, ಸೂಕ್ಷ್ಮವಾದಂಥ ಕೆಲಸ ನಿಮ್ಗೆ ಒಳ್ಳೆಯದು ಮಾಡುತ್ತದೆ. ಜೀವನದಲ್ಲಿ ಸೂಕ್ಷ್ಮವಾದಂಥ ಬುದ್ಧಿ ಇರಬೇಕು. ಅದಕ್ಕೆ ಮಂದ ಬುದ್ಧಿ ಇರಬಾರದು ಹೇಳ್ತಾರೆ. ಮಂದ ಬುದ್ಧಿ ದೂರ ಆಗಬೇಕು ಅಂತಂದರೆ ಇಂಥ ಸಮಯದಲ್ಲಿ ಬುದ್ಧಿ ಚುರುಕಾಗ್ತದೆ ನಿಮಗೆ. ಹಾಗಾಗಿ ಎಲ್ಲ ಗ್ರಹಗಳ ಅನುಕೂಲ ಇದೆ. ಬಿಸ್ನೆಸ್ಸು ಚೆನ್ನಾಗಿ ಮಾಡಿ ಚೆನ್ನಾಗಿ ಕ್ಲಿಕ್ ಆಗ್ತೀರಿ. ಇದು ತೊಂದರೆಗಳು ಏನೇನು ಆಗಬಹುದಪ್ಪ ಅಂತ ಹೇಳ್ತಾ ಹೋದರೆ, ಒಂದನೇ ತೊಂದರೆ ಕೃಷಿಕರು ಒಂದು ಸ್ವಲ್ಪ ಈ ರಾಶಿಯವರು ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ಯಾರಿಗೂ ಈ ಸಮಯ ಚೆನ್ನಾಗಿದೆ ಅಂಥೇಳಿ ದುಡ್ಡು ಕೊಡ್ಲಿಕ್ಕೆ ಹೋಗಬೇಡಿ. ಫೈನಾನ್ಸ್ ಮಾಡುವಂಥವರು, ಲೋಹದ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದಂಥ ವ್ಯಕ್ತಿಗಳು, ಮತ್ತು ಇದ್ದಕ್ಕಿದ್ದ ಹಾಗೆ ಯಾರೋ ಒಬ್ಬರಿಗೆ ಸಹವಾಸ ದೋಷ ಹೇಳ್ತೇವಲ್ಲ, ನಾವು ಅವ್ರ ಜೊತೆಗೆ ಹೋಗಿದ್ದೇವೆ ಅಂಥೇಳಿ ಏನೋ ಒಂದು ನಮ್ಮ ಕಾರಿಗೆ ಬೇರೆ ಡ್ರೈವರ್ ಕೊಟ್ಟು ಆಕ್ಸಿಡೆಂಟ್ ಆಗಿ ತೊಂದರೆ ಆಗೋದು, ಇದೆಲ್ಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸಹವಾಸ ದೋಷದಿಂದ ತೊಂದರೆ ಬರಬಹುದು. ಸಹವಾಸ ದೋಷ ಒಳ್ಳೆಯದಿಲ್ಲ, ಇನ್ನು ತೊಂದರೆ ಚಿಂತೆ ಇದನ್ನೇ ಕೊಡ್ತದೆ ಸಹವಾಸ ದೋಷ. ಹಾಗೆ ಒಳ್ಳೆಯ ಸಹವಾಸ, ಒಳ್ಳೆಯ ಚಿಂತೆ, ಒಳ್ಳೆಯದನ್ನು ಮಾಡ್ತಾ ಬರಬೇಕು. ಇದು ಬಹಳ ಒಳ್ಳೆಯದಾದಂತಹದ್ದು. ಅನಂತರದಲ್ಲಿ ಅಲ್ಪ ಸ್ವಲ್ಪ ನೋವು ನಲಿವು ಎರಡೂ ಕೂಡ ಸಿಗುತ್ತೆ ಜೀವನದಲ್ಲಿ. ನೋವು ನಲಿವು ಅಂತಂದರೆ ಕೆಲವೊಂದು ವಿಷಯದಲ್ಲಿ ಸ್ವಲ್ಪ ಮನಸ್ಸಿಗೆ ನೋವಾಗುತ್ತೆ, ಆದರೆ ಫಲ ಒಳ್ಳೆಯದು ಸಿಗುತ್ತೆ. ಎಷ್ಟೋ ಸಲ ನಾವು ಭಗವಂತನ ದರ್ಶನ ಮಾಡಬೇಕು ತಿರುಪತಿಗೆ ಅಂದರೆ ಮೆಟ್ಲು ಹತ್ತಿ ಹೋಗ್ತೇವೆ, ಶರೀರಕ್ಕೆ ಸುಸ್ತಾಗತ್ತೆ, ಬೆವರು ಇಳಿತದೆ, ಕಷ್ಟಪಡಬೇಕು ಅನ್ನಿಸ್ತದೆ. ಆದರೂ ಕೂಡ ಭಗವಂತನ ದರ್ಶನ ಮಾಡ್ಕೊಂಡು ಬಂದುಬಿಡೋದಿಲ್ವಾ? ಭಗವಂತನ ದರ್ಶನ ಮಾಡ್ಕೊಂಡು ಎಲ್ಲಿ ಪಡಿಬೇಕು, ಎಲ್ಲಿ ಸಿಗಬೇಕು ಮಾಡ್ಕೊಂಡು ಬರ್ತೇವಾ ಇಲ್ವ ನಾವು? ಆ ಭಗವಂತನ ದರ್ಶನ ಬಹಳ ಮುಖ್ಯವಾದಂಥದ್ದು. ಭಗವಂತನ ಆಶೀರ್ವಾದ ಬಹಳ ಮುಖ್ಯವಾದಂಥದ್ದು. ಸ್ವಲ್ಪ ಶರೀರಕ್ಕೆ ನೋವಾಗುತ್ತೆ. ನೋವಾಯ್ತೋಳೆ ಬೇಜಾರು ಮಾಡಬಾರ್ದು, ಅಥವಾ ನೋವಾಯ್ತೋಳೆ ಏನು ಚಿಂತೆ ಮಾಡಬಾರ್ದು. ನಮಗೆ ಸಿಗಬೇಕಾದಂಥ ಒಳ್ಳೆ ವಿಷಯಗಳು, ಒಳ್ಳೆ ಅವಕಾಶಗಳು ಸಿಕ್ಕೇ ಸಿಗುತ್ತೆ. ಆ ಭಗವಂತ ನೀಡ್ತಾನೆ, ಖಂಡಿತವಾಗೂ ಕೈ ಬಿಡೋದಿಲ್ಲ. ಇನ್ನು ಲಾಭಗಳು ಯಾವ್ಯಾವ ವಿಷಯದಲ್ಲಿ? ಒಂದು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಲಾಭ ಆಗುವಂಥದ್ದು. ಮತ್ತು ಇದ್ದಕ್ಕಿದ್ದ ಹಾಗೆ ಗೌರ್ಮೆಂಟ್ ಕೆಲಸ ಆಗಬೇಕು ಅಂತಂದರೆ ಪರ್ಮನೆಂಟ್ ಆದಂಥ ಗೌರ್ಮೆಂಟ್ ಕೆಲಸ ಆಗಬಹುದು.
ಅಥವಾ ಇನ್ನೊಬ್ಬರಿಂದ ಸಮಸ್ಯೆಗಳು ತೊಂದರೆಗಳು ಬಂದಿದೆ, ಕೆಲವು ಕಾನೂನು ಹೋರಾಟ ಮಾಡ್ತಾ ಇದೆ ಅಂದರೆ ಜಯತ್ವ ಸಿಗಬಹುದು ನಿಮಗೆ. ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ಶುಭವಾದಂಥದ್ದಾಗಬಹುದು. ಕಾನೂನಿನ ವಿಷಯದಲ್ಲಿ ನೀವೇ ಏನಾದರೂ ವಾದ ಮಾಡ್ತಾ ಇದ್ದೀರಿ, ಗೆಲ್ತಾ ಇದ್ದೀರಿ, ನಿಮ್ಮ ಕೆಲಸ ಅಂತಂದರೆ ಅದಕ್ಕೆ ಆದಷ್ಟು ಬೇಗನೆ ಒಂದು ಬಗೆಹರಿಯುವಂಥ ಸಾಧ್ಯತೆಗಳಾಗಬಹುದು. ಅಂದರೆ ಗ್ರಹಗಳು ನಿಮಗೆ ಪೂರಕವಾಗಿದ್ದಾರೆ, ಸಮಯ ನಿಮಗೆ ಸ್ಫೂರ್ತಿಯನ್ನು ಕೊಡುತ್ತೆ. ಮತ್ತೇನೋ ಒಂದು ಉದ್ಯೋಗ ಸ್ಥಾಪನೆ ಮಾಡಬೇಕು, ಉದ್ಯೋಗ ನಡೆಸಬೇಕು, ಉದ್ಯೋಗದಲ್ಲಿ ನಾನು ಚೆನ್ನಾಗಿರಬೇಕಪ್ಪ ಅಂತಂದರೆ ಆ ಉದ್ಯೋಗ ನಿಮಗೆ ಕೊಡ್ತದೆ. ಉದ್ಯೋಗ ಏನು ಕೊಡುತ್ತೆ? ನಿಮಗೆ ಉತ್ತಮವಾದಂತಹ ಸಾಧನೆ ಮಾಡುವಂಥ ಅವಕಾಶಗಳನ್ನು, ಸ್ಥಾನಮಾನಗಳನ್ನು, ಗೌರವಗಳನ್ನು ಕೊಡುತ್ತದೆ. ಹಾಗಾಗಿ ಉದ್ಯೋಗಗಳು ಕೂಡ ಬಹಳ ಒಳ್ಳೆಯದಿದೆ ನಿಮಗೆ. ಇನ್ನೇನಂತಹ ದುಃಖ ಪಡುವಂಥ ಚಿಂತೆ ಇಲ್ಲ ನಿಮಗೆ. ಭಗವಂತನ ಅನುಗ್ರಹದಿಂದ ಆದಷ್ಟು ಶುಭವಾದಂಥ ಅವಕಾಶಗಳನ್ನು ಭಗವಂತನು ನಿಮಗೆ ಕೊಡ್ತಾ ಇದ್ದಾನೆ. ಹಾಗಾಗಂತಹ ಶುಭವಾಗಲಿ. ಕಷ್ಟ ತೊಂದರೆ ಇದ್ದವರಿಗೆ ಸಣ್ಣ ಪುಟ್ಟ ಪರಿಹಾರಗಳನ್ನು ಕೂಡ ನಾವು ಗಮನಿಸೋಣ. ಏನು ಮಾಡಬೇಕು? ಒಂದನೇದಾಗಿ ಕೃತಿಕಾ ನಕ್ಷತ್ರ 2, 3, 4ನೇ ಪಾದ, ನೀವು ಭಗವತ್ ಸೇವೆ ತನು ಮನ ಧನದಿಂದ ಸೇವೆ ಮಾಡಿ. ಯಾಕಂದರೆ ಭಗವಂತ ನಿಮಗೆ ಕೊಡ್ತಾ ಇದ್ದಾನೆ. ಈಗ ಕೊಟ್ಟದ್ದನ್ನು ಉಳಿಸ್ಕೊಳ್ಳಿ. ಕೊಟ್ಟಾಗ ಬಗ್ಗಿ ತಗ್ಗಿ ಭಗವಂತನ ಹತ್ರ ನಡೀರಿ. ಮುಂದೊಂದು ದಿವಸಕ್ಕೆ 7.7 ಶನಿ ಬರಲಿಕ್ಕಿದೆ. ಹಾಗಾಗಿ ಈಗೇನು ಭಗವಂತನ ಅನನ್ಯವಾಗಿ ನಂಬಿ ನಡೀರಿ, ಪ್ರಾರ್ಥನೆ ಮಾಡಿ. ಇನ್ನು ರೋಹಿಣಿ ನಕ್ಷತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಭಾಗವತವನ್ನು ಓದಿ, ಭಗವದ್ಗೀತೆಯನ್ನು ಓದಿ ಶ್ರವಣ ಮಾಡಿ. ನೋಡಿ, ಯೂಟ್ಯೂಬಲ್ಲೆಲ್ಲ ಇವತ್ತು ಬೇಕಾದಷ್ಟು ಭಾಗವತ ಪ್ರವಚನಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಮಹಾತ್ಮರು, ವಿದ್ವಾಂಸರು, ಪಂಡಿತರೆಲ್ಲ ಮಾಡಿದ್ದಾರೆ. ನಮಗೆಲ್ಲನೂ ಕೂಡ ಮಾಡಬೇಕು ಅಂತಿದೆ. ಸಮಯ ಕಡಿಮೆ ಆಗ್ತಾ ಇದೆ, ಆದರೂ ಕೂಡ ಮಾಡ್ತೇವೆ ಒಂದಲ್ಲ ಒಂದು ಕಾಲದಲ್ಲಿ, ನಿಮ್ಮಂಥರ ಸಪೋರ್ಟ್ ಇದ್ದರೆ. ಹಾಗಾಗಿ ಭಾಗವತದ ಶ್ರವಣ ಮಾಡಿ, ಅಥವಾ ಭಗವದ್ಗೀತೆಯ ಒಂದೊಂದು ಅಧ್ಯಾಯವನ್ನು ಓದುವಂತಹ ಪ್ರಯತ್ನವನ್ನು ಮಾಡಿ. ಒಂದೇ ಸಲ ಆಗುವುದಿಲ್ಲ, ಯಾಕಂದರೆ ಸಮಯ ಇಲ್ಲ. ಇವತ್ತು ಹೇಗಾಗಿದೆ ಕೇಳಿದ್ರೆ ನಿಮಗೆ ಎಷ್ಟು ಇದ್ರೂ ಸಮಯ ಸಾಕಾಗುವುದಿಲ್ಲ, ಹಂಗೆ ಆಗೋಗಿದೆ. ಹಾಗಾಗಿ ಆದಷ್ಟು ರೋಹಿಣಿ ನಕ್ಷತ್ರದವರು ಭಾಗವತವನ್ನು, ಭಗವದ್ಗೀತೆ ಓದಿ. ಇನ್ನು ಮೃಗಶಿರಾ ನಕ್ಷತ್ರ 1, 2ನೇ ಪಾದದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಬಹಳ ಮುಖ್ಯವಾಗಿ ನಾಗದೇವರನ್ನು ಆರಾಧನೆ ಮಾಡಿ. ಈ ವಿಶ್ವಾವಸ ಸಂವತ್ಸರದಲ್ಲಿ ಆರಂಭದಿಂದ ಕೊನೆಯವರೆಗೂ ಕೂಡ ರಾಹುವನ್ನು, ನಾಗದೇವತೆಯನ್ನು ಭಕ್ತಿಯಿಂದ ಪ್ರಾರ್ಥನೆ, ಆರಾಧನೆ, ನಮಸ್ಕಾರ ಮಾಡಿ ಗಟ್ಟಿಯಾಗಿ ಹಿಡ್ಕೊಳ್ಳಿ ಅವನನ್ನು. ಯಾಕಂದರೆ ಅವನೇ ನಿಮ್ಗೆ ಅನುಗ್ರಹ ಮಾಡುವಂಥವನು. ರಾಹು ನಿಮಗೆ ಬಾಹುಬಲಂ ಕರೋತು ಅಂತ ಶಕ್ತಿಯನ್ನು ಕೊಡ್ತಾನೆ, ಸಾಮರ್ಥ್ಯ ಕೊಡ್ತಾನೆ, ಬಹಳ ಬುದ್ಧಿಶಕ್ತಿಯನ್ನು ಕೊಡ್ತಾನೆ ರಾಹು. ಹಾಗಾಗಿ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮೃಗಶಿರಾ ನಕ್ಷತ್ರ ನಾಗನನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ, ನಾಗನನ್ನು ಆರಾಧನೆ ಮಾಡ್ತಾ ಬನ್ನಿ. ಅದರಿಂದ ನಿಮ್ಗೆ ಹೆಚ್ಚಿನದಾದಂಥ ಫಲಗಳು, ಲಾಭಗಳು ಎಲ್ಲ ಸಿಗುತ್ತೆ ನಿಮಗೆ. ಹಾಗಾಗಿ ಒಟ್ಟಿನಲ್ಲಿ ವಿಶ್ವಾಸ ಸಂವತ್ಸರ ಶುಭವನ್ನು ಉಂಟು ಮಾಡಲಿ. ವೃಷಭ ರಾಶಿಯವರಿಗೆ ಮಂಗಲವಾದಂಥ ವಾತಾವರಣಗಳೇ ಇದೆ. ಹಾಗಾಗಿ ಖುಷಿ ಸಂತೋಷವನ್ನು ಭಗವಂತನು ಅನುಗ್ರಹಿಸಲಿ. ಎಲ್ಲ ಗ್ರಹಾನುಕೂಲ ಇದೆ. ಹಾಗಾಗಿ ಎಲ್ಲರೂ ಕೂಡ ಶ್ರೀ ಗುರವೇ ನಮಃ ಅಂತೇಳಿ ಒಂದು ಕಾಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮಂತಹ ನೂರಾರು ಜನರಿಗೆ ಇಂತಹ ವಿಡಿಯೋಗಳನ್ನು ತಲುಪಿಸಿದಾಗ ನಮಗೊಂದು ಪ್ರೇರಣೆಯೂ ಸಿಗುತ್ತೆ. ಅದರ ಜೊತೆಗೆ ಇಂತಹ ವಿಡಿಯೋ ಮಾಡುವಂಥ ಮನಸ್ಥಿತಿಯೂ ಕೂಡ ಬರುತ್ತೆ. ಹಾಗೆ ನಮ್ಮದು ಇನ್ನೊಂದು ದೇವತಾ ದರ್ಶನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೊತೆಯಲ್ಲಿ ಮತ್ತೆ ಸಿಗೋಣ. ದೈವಾನುಗ್ರಹವಾಗಲಿ. ಬೆಸ್ಟ್ ಟೈಮ್ ಇದೆ ನಿಮಗೆ. ಹಾಗಾಗಿ ಅಂಥ ಪಂಚಮಹಾಪುರುಷ ಯೋಗದ ವಿಶೇಷವಾದಂಥ ಫಲಗಳನ್ನು ಭಗವಂತನು ದಯಪಾಲಿಸಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.